ಎಳೆಯರ ರಾಮಾಯಣದ ಅಧ್ಯಾಯ ಕಿವಿ ಕತ್ತರಿಸಿದರೂ ಬುದ್ಧಿ ಕಲಿಯಲಿಲ್ಲ. ಉಪಾಧ್ಯಾಯ ಶೂರ್ಪಣಖಿಯ ದುರ್ಬೋಧನೆ. ಇತ್ತ ಪಂಚವಟಿಯಲ್ಲಿ ಖರನು ಮರಣ ಹೊಂದಿದ್ದನ್ನು ಶೂರ್ಪಣಖಿಯು ನೋಡಿದಳು. ಅವಳ ಎದೆ ಒಡೆದು ಹೋಯಿತು. ಹೋ ಎಂದು ಅಬ್ಬರಿಸಿಕೊಂಡು ಲಂಕೆಗೆ ಬಂದಳು. ರಾವಣನ ಅರಮನೆಯನ್ನು ಹೊಕ್ಕಳು. ರಾವಣನ ನೋಡಿದ ಕೂಡಲೇ ಅವಳಿಗೆ ದುಃಖ ಉಕ್ಕಿ ಬಂತು. ಅಣ್ಣ ಖರನೇ ನೆನಪಾಯಿತು. ಲಕ್ಷ್ಮಣನು ಕತ್ತರಿಸಿದ್ದ ಕಿವಿಮೂಗುಗಳು ಅವಳ ಸ್ವಾಭಿಮಾನವನ್ನು ಚುಚ್ಚುತ್ತಿದ್ದವು. ಆಕೆ ಗಟ್ಟಿಯಾಗಿ ಅಳುತ್ತಾ ರಾವಣನ ಸಮೀಪಕ್ಕೆ ಬಂದಳು. ಶೂರ್ಪಣಖಿಯು ದುಃಖ, ಕೋಪ, ಅಪಮಾನ, ಛಲಗಳಿಂದ ಕೂಡಿದ್ದಳು. ಅವಳು ರಾವಣನನ್ನು ಕುರಿತು, ಅಣ್ಣ, ನಮಗೆ ಒದಗಿರುವ ಭಯಂಕರ ಪೀಡೆಗಳ ಸಂಗತಿ ನಿನಗೆ ತಿಳಿಯದೆ? ನಿನ್ನ ಗಡಿ ಪ್ರದೇಶದಲ್ಲಿದ್ದ 14,000 ಸೈನಿಕರನ್ನು ಹುಲು ಮಾನವನೊಬ್ಬರು ನಾಶ ಮಾಡಿರುವುದು ನಿನಗೆ ಗೊತ್ತಿಲ್ಲವೇ? ನೀನು ಚಕ್ರವರ್ತಿಯಾಗಿದ್ದು ಅವರ ರಕ್ಷಣೆಗಾಗಿ ಏನೊಂದೂ ಕಾರ್ಯ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿರುವೆಯಲ್ಲ. ನಿನ್ನ ತಂಗಿಯಾದ ನನ್ನ ಕಿವಿಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿರುವುದನ್ನು ನೋಡಿಯೂ ಹೇಗೆ ಸಹಿಸಿಕೊಂಡಿರುವೆ? ರಾಜನಾದವನು ತನ್ನ ಪ್ರಜೆಗಳ ಹಾಗೂ ಸೈನಿಕರ ರಕ್ಷಣೆಯ ಹೊಣೆ ಹೊರುತ್ತಾನೆ. ಆದರೆ ನೀನು ಸುಖಲೋಲುಪನಾಗಿ ವಿಷಯಗಳನ್ನು ಮರೆತೇ ಬಿಟ್ಟಿದ್ದೀಯ. ನಿನ್ನ ಗಡಿಗಳ ಮೇಲೆ ನಡೆದಿರುವ ಆಕ್ರಮಣದ ಸುದ್ದಿಯನ್ನು ತಿಳಿದು ಸುಮ್ಮನಿದ್ದೀಯೆ. ನಿನ್ನ ತಮ್ಮಂದಿರಾದ ಖರದೂಷಣರು ಮೃತರಾಗಿದ್ದಾರೆ. ನಿನ್ನ ತಂಗಿ ಭಯಂಕರ ಕ್ರೂರ ಕೃತ್ಯಕ್ಕೆ ಗುರಿಯಾಗಿದ್ದಾಳೆ. ಇಷ್ಟಾದರೂ ನಿನ್ನದು ಕಲ್ಲು ಹೃದಯ. ನಿನ್ನಂಥವನು ರಾಜನಾಗಿದ್ದರೆ ಯಾರಿಗೂ ಉಪಯೋಗವಿಲ್ಲ ಎಂದು ಜರಿದಳು. ರಾವಣನಿಗೆ ಶೂರ್ಪಣಖಿಯನ್ನು ನೋಡಿ ದುಃಖವಾಯಿತು. ಅವಳ ಮಾತುಗಳಿಂದ ಚಿಂತೆಯಾಯಿತು. ಅವನಿಗೆ ಇತ್ತ ಸುಮ್ಮನಿರುವಂತೆಯೂ ಇಲ್ಲ, ಅಥವಾ ರಾಮನ ಮೇಲೆ ದಂಡೆತ್ತಿ ಹೋಗುವಂತೆಯೂ ಇಲ್ಲ. ಆನಂತರ ಅವನು, ಶೂರ್ಪಣಖಿ, ಆ ರಾಮನೆಂಬುವನು ಯಾರು? ಅವನೊಬ್ಬನೇ ಅಷ್ಟೊಂದು ಜನರನ್ನು ಸಂಹರಿಸಲು ಹೇಗೆ ಸಾಧ್ಯವಾಯಿತು? ನಮ್ಮವರೆಲ್ಲ ಕೈಕಾಲುಗಳನ್ನು ಕಳೆದುಕೊಂಡ ಹೆಳವರೋ, ಅಥವಾ ಎದೆಯಲ್ಲಿ ಧೈರ್ಯವಿಲ್ಲದ ಪುಕ್ಕಲು ಜೀವಿಗಳೋ? ಇಲ್ಲದಿದ್ದರೆ ಅಷ್ಟೂ ಜನರು ಒಟ್ಟಿಗೆ ಸೋಲುವುದು ಹೇಗೆ ಸಾಧ್ಯ ಎಂದು ಕೇಳಿದನು. ಶೂರ್ಪಣಖಿಯು, ಅಣ್ಣ, ಶ್ರೀರಾಮನನ್ನು ಸಾಮಾನ್ಯನೆಂದು ಎಣಿಸಬೇಡ. ಆತ ಮಹಾಪರಾಕ್ರಮಿ, ಬಹಳ ಶೂರ. ನಾನು ಇದುವರೆಗೂ ನೋಡಿರುವ ದೇವ, ದಾನವ, ಗಂಧರ್ವ, ಯಕ್ಷ, ಕಿನ್ನರರಲ್ಲಿ ಅಂತಹ ಪರಾಕ್ರಮಿಯನ್ನೇ ಕಾಣೆ. ಅವನು ಆಜಾನುಬಾಹು, ಬಹಳ ಸುಂದರನಾಗಿದ್ದಾನೆ. ಅವನ ಆಯುಧ ಒಂದು ಧನಸ್ಸು ಮಾತ್ರ. ಅವನು ಆ ಧನಸ್ಸನ್ನು ಜಗ್ಗಿ 100 ಬಾಣಗಳನ್ನು ಒಟ್ಟಿಗೆ ಬಿಡಬಲ್ಲ. ನೋಡುವುದಕ್ಕೆ ಅವನು ಸೌಮ್ಯ ರೂಪಿ, ಆದರೆ ಯುದ್ಧಕ್ಕೆ ನಿಂತಾಗ ರುದ್ರನಂತೆಯೇ ಉಗ್ರನಾಗುತ್ತಾನೆ. ಅವನು ಖರ, ದೂಷಣ, ಶಿಶಿರ ಎಲ್ಲರನ್ನೂ ಕೊಂದು ಹಾಕಿದನು. 14,000 ರಾಕ್ಷಸರನ್ನು ಒಟ್ಟಿಗೆ ಯಮಲೋಕಕ್ಕೆ ಅಟ್ಟಿದನು. ನಾನು ಹೆಂಗುಸಾದ್ದರಿಂದ ನನ್ನನ್ನು ಕೊಲ್ಲದೆ ಬಿಟ್ಟನು. ಅಣ್ಣ, ಆ ರಾಮನ ಜೊತೆಯಲ್ಲಿ ಅವನ ಹೆಂಡತಿ ಇದ್ದಾಳೆ. ಅವಳ ಹೆಸರು ಸೀತೆ. ಆಕೆ ಅತ್ಯಂತ ರೂಪವತಿ. ನಾನು ನೋಡಿರುವ ಸ್ತ್ರೀಯರಲ್ಲೇ ಅತ್ಯಂತ ಸೌಂದರ್ಯವತಿ. ಆ ಸುರಸುಂದರಿಯನ್ನು ಅಪಹರಿಸಿ ನಿನಗೆ ಒಪ್ಪಿಸಬೇಕೆಂಬ ಆಸೆಯಿಂದ ಅವರ ಬಳಿಗೆ ಹೋದೆ. ಆದರೆ ಕ್ರೂರ ಲಕ್ಷ್ಮಣನು ನನ್ನನ್ನು ವಿರೂಪಗೊಳಿಸಿಬಿಟ್ಟನು. ಆಗ ನಾನು ಖರದೂಷಣರ ಮೊರೆ ಹೊಕ್ಕೆ. ಪಾಪ, ಅವರು ರಾಮನಿಗೆ ಆಹುತಿಯಾದರು. ಆಹಾ ಅಣ್ಣ, ನಿನ್ನಂಥ ಪರಾಕ್ರಮಿಯ ತಂಗಿಯಾಗಿಯೂ ನನಗೆ ಈ ದುರ್ಗತಿ ಬಂತೆ ಎಂದು ಪ್ರಲಾಪಿಸಿದಳು. ನಂತರ, ಅಣ್ಣ, ನೀನು ಸುಮ್ಮನಿರುವುದು ಸರಿಯಲ್ಲ. ನೀನು ಈಗಲೇ ಪಂಚವಟಿಗೆ ಹೋಗಿ ರಾಮಲಕ್ಷ್ಮಣರನ್ನು ಸಂಹರಿಸು, ಸೀತೆಯನ್ನು ಅಪಹರಿಸು. ಆಗ ಮಾತ್ರ ನನಗೆ ಸಮಾಧಾನವಾಗುತ್ತದೆ ಎಂದಳು. ಶೂರ್ಪಣಖಿಯ ಮಾತುಗಳನ್ನು ಕೇಳಿ ರಾವಣನ ಆಸೆ ಮತ್ತೆ ಚಿಗುರಿತು. ಹೌದು, ರಾಮ ಲಕ್ಷ್ಮಣರನ್ನು ಕೊಂದು ಸೀತೆಯನ್ನು ತರಲೇಬೇಕು ಎಂದು ನಿಶ್ಚಯಿಸಿದನು. ಯಾರಿಗೂ ತಿಳಿಯದಂತೆ ರಥಶಾಲೆಗೆ ಹೋದನು. ಸೂತನನ್ನು ಕರೆದು ರಥವನ್ನು ಸಜ್ಜು ಮಾಡುವಂತೆ ಆಜ್ಞಾಪಿಸಿದನು. ರಾವಣನ ರಥ ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಆ ರಥದಲ್ಲಿ ಕುಳಿತು ಇಚ್ಛೆ ಬಂದ ಕಡೆಗೆ ಹೋಗಬಹುದಿತ್ತು. ನೆಲಮಾರ್ಗ, ಜಲಮಾರ್ಗ ಮತ್ತು ವಾಯುಮಾರ್ಗಗಳಲ್ಲಿ ತೊಂದರೆಯಲ್ಲಿ ಸಂಚರಿಸಬಹುದಾಗಿತ್ತು. ರಾವಣನು ಆ ರಥವನ್ನೇರಿ ಸಮುದ್ರದ ಕಡೆಗೆ ವೇಗವಾಗಿ ಪ್ರಯಾಣ ಮಾಡಲಾರಂಭಿಸಿದನು. 10 ತಲೆಗಳು, 20 ಭುಜಗಳ ಮಹಾದೈತ್ಯನು ರಥದಲ್ಲಿ ಹೋಗುತ್ತಿದ್ದರೆ ದೊಡ್ಡದೊಂದು ಪರ್ವತವೇ ಮುಂದೆ ಮುಂದೆ ಚಲಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು. ರಥವು ಸಮುದ್ರ ತೀರಕ್ಕೆ ಬಂತು. ಅದೊಂದು ರಮ್ಯವಾದ ಪ್ರದೇಶ. ಅಲ್ಲಿ ಹಂಸ, ಕ್ರೌಂಚ, ಕಾರಂಡವ ಪಕ್ಷಿಗಳು ಸಂಚರಿಸುತ್ತಿದ್ದವು. ಮಹರ್ಷಿಗಳು ಅಲ್ಲಲ್ಲಿ ತಪಸ್ಸು ಮಾಡುತ್ತಿದ್ದರು. ದಾರಿಯಲ್ಲಿ ತಿಳಿನೀರಿನ ಕೊಳಗಳು ಕಾಣಿಸಿದವು. ಧನ ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಅನೇಕ ಪಟ್ಟಣಗಳು ಗೋಚರಿಸಿದವು. ಹಾಗೆಯೇ ಮುಂದುವರಿಯುತ್ತಾ ರಾವಣನು ಮಾರೀಚನ ಆಶ್ರಮಕ್ಕೆ ಬಂದ. ಮಾರೀಚ ರಾವಣನನ್ನು ಸ್ವಾಗತಿಸಿ, ರಾವಣೇಶ್ವರ, ಇದನ್ನು ಮತ್ತೆ ಬಂದೆಯಲ್ಲ? ರಾಜಧಾನಿಯಲ್ಲಿ ಎಲ್ಲರೂ ಸೌಖ್ಯವಷ್ಟೇ? ಯಾರಿಗೂ ತೊಂದರೆ ಸಂಭವಿಸಿಲ್ಲ ತಾನೆ ಎಂದು ಕೇಳಿದನು. ರಾವಣನು, ಮಾರೀಚ, ನಾನೀಗ ಒಂದು ತೊಡಕಿನಲ್ಲಿ ಸಿಲುಕಿಕೊಂಡಿದ್ದೇನೆ. ಜನಸ್ಥಾನದಲ್ಲಿದ್ದ ನನ್ನ ತಮ್ಮಂದಿರು, ಖರದೂಷಣರು, ಸಹಸ್ರಾರ ರಾಕ್ಷಸರು ರಾಮನೆಂಬುವನಿಂದ ಹತರಾದ ವಿಷಯ ನೀನು ತಿಳಿಸಿದ್ದೇನಲ್ಲವೇ? ಅದಷ್ಟೇ ಅಲ್ಲದೆ ಶ್ರೀರಾಮನು ನನ್ನ ಪ್ರೀತಿಯ ತಂಗಿ ಶೂರ್ಪಣಖಿಯ ಕಿವಿಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದಾನೆ. ಇದರಿಂದ ನನಗೆ ಅಗಾಧವಾದ ಸಿಟ್ಟು ಬಂದಿದೆ.
ಈ ಘೋರ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರ ಮಾಡಲು ನಿರ್ಧರಿಸಿದ್ದೇನೆ. ನಾನು ಆ ರಾಮನ ಪತ್ನಿಯನ್ನು ಅಪಹರಿಸಲು ನಿಶ್ಚಯಿಸಿದ್ದೇನೆ. ನೀನು ನನಗೆ ಸಹಾಯ ನೀಡಲೇಬೇಕು ಎಂದು ಕೇಳಿದನು. ರಾವಣನ ಮಾತುಗಳನ್ನು ಕೇಳಿ ಮಾರೀಚನು ಭಯಗ್ರಸ್ತನಾದನು. ಅವನ ಬಾಯಿ ಒಣಗಿತು, ಕೈಕಾಲುಗಳು ತರತರನೆ ನಡುಗಲಾರಂಭಿಸಿದವು. ಅವನು ಕೈ ಮುಗಿದು ತೊದಲುತ್ತಾ, ರಾವಣೇಶ್ವರ, ನೀನು ಬಹಳ ಕೋಪದಲ್ಲಿದ್ದೀಯೆ. ಪ್ರತೀಕಾರ ಮಾಡುವ ಹಂಬಲದಲ್ಲಿ ಹುಂಬನಂತೆ ಆಡುತ್ತಿದ್ದೀಯೆ. ನೀನು ಮಾಡುತ್ತಿರುವ ಕಾರು ಯುಕ್ತವೋ ಅಯುಕ್ತವೋ ಎಂಬುದನ್ನು ನಿರ್ಧರಿಸುವ ಸಂಯಮ ನಿನಗಿಲ್ಲ. ಇದು ಸರಿಯೇ ತಪ್ಪೇ, ಧರ್ಮವೇ ಅಧರ್ಮವೇ ಎಂದು ತೂಗಿ ನೋಡುವ ತಾಳ್ಮೆ ನಿನಗಿಲ್ಲ. ಆದ್ದರಿಂದ ಈಗ ನಾನು ನ್ಯಾಯವಾದ ಮಾತುಗಳನ್ನು ಹೇಳಿದರೂ ಸಹ ಅದು ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗದೇ ಇರಬಹುದು. ಆದರೂ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ರಾವಣಾಸುರ, ಪ್ರಿಯವಾದ ಮಾತುಗಳನ್ನಾಡುವ ಅನೇಕರು ಸಿಗುತ್ತಾರೆ. ಪ್ರಿಯವಾದ ಮಾತುಗಳಿಗೆ ಮರಳಾಗುವವರೇ ಹೆಚ್ಚು ಮಂದಿ. ಅಂತಹ ಮಾತುಗಳಿಂದ ತಮಗೆ ನಿಜವಾಗಿ ಒಳ್ಳೆಯದಾಗುವುದೋ ಕೆಟ್ಟದಾಗುವುದೋ ಎಂದು ತಿಳಿಯದಿದ್ದರೂ ಸಹ ಜನರು ಪ್ರಿಯವಾಗಿ ಮಾತನಾಡುವವರನ್ನೇ ಮೆಚ್ಚುತ್ತಾರೆ. ಆದರೆ ಒಳ್ಳೆಯ ಉದ್ದೇಶದಿಂದ ಹೇಳಿದ ಕಹಿಯಾಗಿ ಕಾಣುವ ಹಿತವಚನಗಳು ಜನರಿಗೆ ಹಿತವಾಗುವುದಿಲ್ಲ. ರೋಗಿಗೆ ಹೇಗೆ ಕಹಿ ಔಷಧಿ ರುಚಿಸುವುದಿಲ್ಲವೋ ಹಾಗೆ ಮೂರ್ಖರಿಗೆ ಒಳ್ಳೆಯ ಮಾತುಗಳು ರುಚಿಸುವುದಿಲ್ಲ. ರಾವಣೇಶ್ವರ, ನೀನು ಮೂರ್ಖನಲ್ಲವೆಂದು ನಾನು ಭಾವಿಸಿದ್ದೇನೆ. ನನ್ನ ಮಾತುಗಳನ್ನು ಕೇಳಿದ ನಂತರವಾದರೂ ನೀನು ನ್ಯಾಯ ಮಾರ್ಗದಲ್ಲಿ ನಡೆಯುತ್ತೀ ಎಂದು ಆಶಿಸುತ್ತೇನೆ. ಲಂಕಾಧಿಪತಿ, ನಿನಗೆ ಶ್ರೀರಾಮನ ಪ್ರತಾಪ ತಿಳಿಯದು. ನಿನ್ನ ದೂತ ಅಕಂಪನನೋ ಅಥವಾ ತಂಗಿ ಶೂರ್ಪಣಕಿಯೋ ತಮ್ಮ ಸ್ವಾರ್ಥಕ್ಕಾಗಿ ಶ್ರೀರಾಮನು ದೌರ್ಜನ್ಯ ನಡೆಸಿರುವನೆಂದು ಹೇಳಿರಬಹುದು. ಆದರೆ ನೀನು ಅದನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ. ಅವನೇಕೆ ಆ ರೀತಿ ಮಾಡಿದ ಎಂಬುದನ್ನು ತಿಳಿದುಕೊಂಡಿಲ್ಲ. ಅವರಿಬ್ಬರೂ ಹೇಳಿದ ಮಾತನ್ನು ಕೇಳಿದ್ದೀಯಾ ಅಷ್ಟೇ. ಅದರಲ್ಲಿ ಸರಿಯಾದ ಸಂಗತಿಯಷ್ಟು, ಉತ್ಪ್ರೇಕ್ಷೆಯಷ್ಟು ಎಂಬುದನ್ನು ನೀನು ಪರೀಕ್ಷಿಸಿ ತಿಳಿದುಕೊಂಡಿಲ್ಲ. ಯಾವ ಸಂಗತಿಯೇ ಆಗಲಿ ಪ್ರತ್ಯಕ್ಷವಾಗಿ ನಾವೇ ನೋಡದ ಹೊರತು ಇತರರು ಹೇಳಿದ್ದನ್ನು ಸಂಪೂರ್ಣವಾಗಿ ನಂಬುವ ಹಾಗಿಲ್ಲ. ಅದಿರಲಿ, ಜನಸ್ಥಾನದಲ್ಲಿದ್ದ ನಿನ್ನ ತಮ್ಮಂದಿರು ಖರದೂಷಣರನ್ನು ಹಾಗೂ ತ್ರಿಶಿರರನ್ನು 14,000 ಸೈನಿಕರನ್ನು ಶ್ರೀರಾಮನೊಬ್ಬನೇ ಕೊಂದ ಎನ್ನುತ್ತೀಯಲ್ಲ. ಇದರಿಂದಲಾದರೂ ನಿನಗೆ ಬುದ್ಧಿ ಬರಬೇಡವೇ? ಕೇವಲ ಹುನುಮಾನವ ಎಂದು ನೀನು ಉಪೇಕ್ಷೆ ಮಾಡುವ ವ್ಯಕ್ತಿ ಇಷ್ಟೊಂದು ಜನರನ್ನು ಒಟ್ಟಿಗೆ ಕೊಂದನೆಂದರೆ ಅವನು ಸಾಮರ್ಥ್ಯ ಎಷ್ಟಿರಬಹುದೆಂದು ಯೋಚಿಸಬೇಡವೇ? ದಶಶಿರನೇ, ಶ್ರೀರಾಮನ ವಿಷಯ ನಿಮಗೆ ತಿಳಿಯದು. ಆದರೆ ನಾನು ಅವನ ಬಗ್ಗೆ ಬಹಳ ಬಲ್ಲೆ. ಕೇವಲ 14 ವರ್ಷದ ವಯಸ್ಸಿನ ಬಾಲಕನಾಗಿದ್ದಾಗಲೇ ಅವನೆಷ್ಟು ವೀರನಾಗಿದ್ದ, ದುಷ್ಟರನ್ನು ಸಂಹರಿಸುವಲ್ಲಿ ಎಷ್ಟು ಉತ್ಸಾಹಿಯಾಗಿದ್ದ ಎಂಬುದನ್ನು ನನ್ನ ಸ್ವಂತ ಅನುಭವದಿಂದ ಬಲ್ಲೆ. ವಿಶ್ವಾಮಿತ್ರ ಮಹರ್ಷಿಯ ಯಜ್ಞವನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದ ನನ್ನನ್ನು ಮತ್ತು ಸುಬಾಹುವನ್ನು ಹೇಗೆ ಹೊಡೆದು ಕೆಡವಿದ ಗೊತ್ತೇ? ಅವನ ಒಂದೇ ಬಾಣದಿಂದ ಸುಬಾಹು ಸತ್ತು ಬಿದ್ದ. ನಾನು ದೂರದ ಸಮುದ್ರಕ್ಕೆ ಹೋಗಿ ಬಿದ್ದೆ. ಹಾಗೂ ಹೀಗೂ ಜೀವ ಉಳಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಶ್ರೀರಾಮನು ಈ ಅರಣ್ಯಕ್ಕೆ ಬಂದ ವಿಷಯ ತಿಳಿದಾಗ ನಾನು ನನ್ನ ಹಿಂದಿನ ದ್ವೇಷದಿಂದ ಮಾಯಾಮೃಗಗಳ ವೇಷ ಧರಿಸಿ ಅವನನ್ನು ಕಬಳಿಸಲು ಪ್ರಯತ್ನಿಸಿದೆ. ಆದರೆ ಅವನನ್ನು ದೂರದಿಂದ ನೋಡಿದರೂ ಸಾಕು, ನನ್ನ ಶರೀರ ತರತರ ನಡುಗುತ್ತದೆ. ಅಬ್ಬಬ್ಬಾ, ಅವನ ಬಿಲ್ಲನ್ನು ನೋಡಿದರೆ ಮೈ ಜುಮ್ ಎನ್ನುತ್ತದೆ. ರಾವಣ, ಬೇಡ, ನೀನು ಈ ದುಷ್ಕಾರ್ಯಕ್ಕೆ ಖಂಡಿತ ಕೈ ಹಾಕಬೇಡ. ದಶಕಂಠ, ನೀನು ಸೀತಾದೇವಿಯನ್ನು ಅಪಹರಿಸಬೇಕೆಂದು ಯೋಚಿಸುತ್ತಿದ್ದೀಯಾ? ನಿನಗೆ ಯೋಚನೆ ಹೇಳಿಕೊಟ್ಟವರು ಯಾರು? ಅವರು ಮಹಾಮೂರ್ಖರಾಗಿರಬೇಕು ಅಥವಾ ನಿನ್ನ ಕಡುವೈರಿ ಆಗಿರಬೇಕು. ನೀನು ಸುಖ ಸಂತೋಷಗಳಿಂದ ನೆಮ್ಮದಿಯಾಗಿರುವುದನ್ನು ಕಂಡು ಅವ್ರಿಗೆ ಹೊಟ್ಟೆಯುರಿಯಾಗಿರಬೇಕು, ಅಥವಾ ನೀನು, ನಿನ್ನ ರಾಜ್ಯ, ಪ್ರಜೆಗಳು ಎಲ್ಲರೂ ಕಷ್ಟಕೋಟಲೆಗಳನ್ನು ಅನುಭವಿಸಲೆಂದು ಆಶಿಸುವ ದೇಶದ್ರೋಹಿಯಾಗಿರಬೇಕು. ಇಲ್ಲದಿದ್ದರೆ ಇಂಥ ಕೆಟ್ಟ ಉಪಾಯಗಳನ್ನು ಯಾರೂ ಹೇಳಿಕೊಡುವುದಿಲ್ಲ. ಇದು ದುರುದ್ದೇಶ ಪೀಡಿತವಾಗಿದೆ. ನಿನ್ನನ್ನು ಅನ್ಯಾಯ ಮಾರ್ಗಕ್ಕೆ ಎಳೆಯುವ ಉಪಾಯ ಇದು ಪಾಪಿಗಳ ಕಾರ್ಯ. ಇತರರ ಕೈಯಿಂದ ಅನ್ಯಾಯ ಅನಾಚಾರಗಳನ್ನು ಮಾಡಿಸುವುದು ಘೋರ ಕೃತ್ಯ. ನೀನು ಇದಕ್ಕೆ ಬಲಿ ಬೀಳಬೇಡ. ಇಂತಹ ನೀಚ ಬೋಧನೆ ಮಾಡಿದವರನ್ನು ಸುಮ್ಮನೆ ಬಿಡಬೇಡ, ಅವರಿಗೆ ಮರಣದಂಡನೆ ವಿಧಿಸು. ಶ್ರೀರಾಮನು ಮಹಾಪರಾಕ್ರಮಿ, ಧರ್ಮಿಷ್ಠ, ನೀತಿಯನ್ನು ಬಿಟ್ಟವನಲ್ಲ. ಅಂಥವನಿಗೆ ತೊಂದರೆ ಕೊಡುವುದು ಸರಿಯಲ್ಲ. ನೀನು ಪಾಪ ಕಾರ್ಯ ಮಾಡಬೇಡ, ಅಂತಹ ಕೃತ್ಯಗಳಿಗೆ ನನ್ನನ್ನೂ ಕರೆಯಬೇಡ ಎಂದು ಬಿಟ್ಟ. ಮಾರೀಚನ ಮಾತುಗಳನ್ನು ಕೇಳಿ ರಾವಣನಿಗೆ ತಡೆಯಲಾರದಷ್ಟು ಕೋಪ ಬಂತು. ಮಾರೀಚನೇ ಹೇಳಿದಂತೆ ಅವನು ಬುದ್ಧಿಶೂನ್ಯನಾಗಿದ್ದ. ಅವನಿಗೆ ಈಗ ಇದ್ದ ಒಂದೇ ಒಂದು ಹಂಬಲವೆಂದರೆ ಹೇಗಾದರೂ ಮಾಡಿ ಸೀತಾದೇವಿಯನ್ನು ಪಡೆಯುವುದು. ಅವನು, ಮಾರೀಚ, ನಾನು ನಿನ್ನ ಬಳಿ ಬುದ್ಧಿವಾದವನ್ನು ಕೇಳಲು ಬಂದಿಲ್ಲ. ನಾನು ಶ್ರೀರಾಮನ ಪತ್ನಿಯನ್ನು ಕರೆದು ತರಬೇಕೆಂದು ನಿಶ್ಚಯಿಸಿದ್ದೇನೆ. ಹಾಗೆ ಮಾಡಿಯೇ ತೀರುತ್ತೇನೆ. ಅದಕ್ಕೆ ನೀನು ಸಹಾಯ ಮಾಡಬೇಕು ಅಷ್ಟೇ. ಮಾರೀಚ, ನೀನು ವಿವಿಧ ವೇಷಗಳನ್ನು ಧರಿಸುವುದರಲ್ಲಿ ಚತುರ. ನೀನು ಚಿನ್ನದ ಜಿಂಕೆಯ ವೇಷವನ್ನು ಧರಿಸಿ ಪಂಚವಟಿಗೆ ಹೋಗು. ಸೀತೆಯ ಮುಂದೆ ಸುಳಿದಾಡು. ಸೀತೆ ಚಿನ್ನದ ಜಿಂಕೆಯನ್ನು ನೋಡಿ ಆಸೆ ಪಡುತ್ತಾಳೆ.
ಅದನ್ನು ತಂದುಕೊಡುವಂತೆ ರಾಮನನ್ನು ಪೀಡಿಸುತ್ತಾಳೆ. ರಾಮನು ನಿನ್ನ ಹಿಂದೆಯೇ ಬರುತ್ತಾನೆ, ನೀನು ಅವನ ಕೈಗೆ ಸಿಗದಂತೆ ದೂರದ ಸ್ಥಳಕ್ಕೆ ಕರೆದುಕೊಂಡು ಹೋಗು. ರಾಮನು ನಿನಗೆ ಬಾಣ ಬಿಟ್ಟರೆ ರಾಮನ ಧ್ವನಿಯನ್ನೇ ಅನುಕರಿಸಿ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಕೂಗು. ಲಕ್ಷ್ಮಣನು ಅಲ್ಲಿಗೆ ಓಡಿ ಬರುತ್ತಾನೆ. ಆಗ ಒಂಟಿಯಾದ ಸೀತೆಯನ್ನು ನಾನು ಲಂಕೆಗೆ ಕೈಯುತ್ತೇನೆ. ಇದು ನನ್ನ ಯೋಜನೆ, ನೀನು ಇದರಂತೆಯೇ ನಡೆಯಬೇಕು. ಇಲ್ಲದಿದ್ದರೆ ನೋಡು, ಈಗಲೇ ನಿನ್ನನ್ನು ಕತ್ತರಿಸಿ ಬಿಡುತ್ತೇನೆ ಎಂದು ಕತ್ತಿಯನ್ನು ಝಳಪಿಸಿದನು. ಮಾರೀಚನು ಇನ್ನು ರಾವಣನಿಗೆ ಬುದ್ಧಿ ಹೇಳಿ ಉಪಯೋಗವಿಲ್ಲವೆಂದು ಮನಗಂಡನು. ರಾವಣನಿಂದ ಸಾಯುವ ಬದಲು ಶ್ರೀರಾಮನ ಕೈಯಲ್ಲಿ ಹತನಾಗುವುದು ಹೆಚ್ಚು ಪುಣ್ಯವೆಂದುಕೊಂಡನು. ಹೀಗಾಗಿ ಅವನು ರಾವಣನು ಹೇಳಿದಂತೆ ನಡೆಯಲು ಸಿದ್ಧನಾದನು.